ಬಾಯ್ಸ್, ನಾವಿವತ್ತು ಪ್ರಾಕ್ಸಿ ಸರ್ವರ್ ಬಗ್ಗೆ ತಿಳ್ಕೊಳೋಣ. ಫಸ್ಟು ನೀವು ಬಂದುಬಿಟ್ಟು ಗೂಗಲಿಗೆ ಬೇಟಾ ಎ ಪಿ ಕೆ ಅಂತ ಹಾಕಬೇಕು. ಅಲ್ಲೇ ಸ್ಪೆಲ್ಲಿಂಗ್ ತೋರಿಸಿದ್ರೆ ಹಾಕ್ಬಿಡಿ. ಅದಾದಮೇಲೆ ಮೊದಲನೇದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಯಾವುದ್ರ ಮೇಲೂ ಕ್ಲಿಕ್ ಮಾಡಿಬಿಡಿ. ಹಂಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿಗೆ ಬನ್ನಿ. ಅಲ್ಲಿ ಡೌನ್ಲೋಡ್ ಅಂತ ಹಾಕಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ, ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಡಿ. ಹಂಗೆ ಕ್ಲೋಸ್ ಮಾಡ್ಕೊಬಿಡಿ. ಅದನ್ನು ಫ್ರೀ ಡೌನ್ಲೋಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಏನೇನೋ ಆ್ಯಪ್ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆಲ್ಲ ಹೋಗ್ಬಿಡಿ. ನೀವು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ 15 ನಿಮಿಷ 30 ನಿಮಿಷ ಹಂಗೆ ಒಂದು 3-4 ಬರುತ್ತೆ. ಏನು ಮಾಡ್ಕೊಬೇಡಿ, ಈಸಿಯಾಗಿ ಡೌನ್ಲೋಡ್ ಮಾಡೋದು. ಪ್ರಾಕ್ಸಿ ಸರ್ವರು ಫ್ರೀ ಫೈರ್ ಆಡೋದು ಮಾಮೂಲಿ ಫ್ರೀ ಫೈರು. ಬಟ್ ಫಸ್ಟಿಗೆ ನೀವು ಮೊದಲನೇ ಫ್ರೀ ಫೈರ್ ಇರುತ್ತಲ್ಲ, ಫ್ರೀ ಫೈರ್ ಮ್ಯಾಕ್ಸ್, ಅದನ್ನ ಡಿಲೀಟ್ ಮಾಡಬೇಕು. ಇವಾಗ ಕೆಳಗಡೆ ಬಂದುಬಿಡಿ. ಹಂಗೆ ಇವನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕೆಳಗಡೆ ಬಂದುಬಿಡಿ. ಇಲ್ಲಿ ಡೌನ್ಲೋಡ್ ಬೇಟಾ ನ್ಯೂ ಒ ಬಿ ಅಂತ ಇರುತ್ತಲ್ಲ, ಫಸ್ಟದ ಮೇಲೆ ಕ್ಲಿಕ್ ಮಾಡಿ. ಒ ಬಿ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ. ಒಂದು 5 ನಿಮಿಷ ಕಾಯೋಂಗಿಲ್ಲ, 30 ನಿಮಿಷ ಕಾಯಿದ್ರೆ ಸಾಕು. ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ವ್ಯೂ ಡೀಟೇಲ್ಸ್ ಅಂತ ಎಲ್ಲ ತೋರಿಸುತ್ತೆ ಇಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಎನಿವೇ ಅಂತ ತೋರಿಸುತ್ತೆ ಇವಾಗ. ಅದ್ರ ಡೌನ್ಲೋಡ್ ಎನಿವೇ ಅಂತ ಕೊಟ್ಟಾದಮೇಲೆ ಡೌನ್ಲೋಡ್ ಆಗ್ತಾ ಇರುತ್ತೆ ಅದು. ವ್ಯೂ ಡೀಟೇಲ್ಸ್ ಮೇಲೆ ಹೋಗಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ. ನಾನು ಡೌನ್ಲೋಡ್ ಮಾಡಿದ್ದೀನಿ ಇವಾಗ ಕ್ಯಾನ್ಸಲ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕಷ್ಟೇ. ಇವಾಗ ಅದು ಡೌನ್ಲೋಡ್ ಆದಮೇಲೆ ಏನಾಗುತ್ತೆ ನೋಡೋಣ. ಇಲ್ಲಿ ಡೌನ್ಲೋಡ್ ಮೇಲೆ ಅದು ಡೌನ್ಲೋಡ್ ಆಗಿದೆ ಬೇಟಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಗರಿನ ಥರನೇ ಎಲ್ಲ ಓಪನ್ ಆಗುತ್ತೆ ಫ್ರೀ ಫೈರ್ ನೀವು ಫಸ್ಟು ಡಿಲೀಟ್ ಮಾಡಿರಬೇಕು. ಫ್ರೀ ಫೈರ್ ಮ್ಯಾಕ್ಸು ಡಿಲೀಟ್ ಮಾಡಿರಬೇಕು. ಆಮೇಲೆ ಗೆಸ್ಟ್ ಐ ಡಿ ಮತ್ತು ಯಾವುದು ಫೇಸ್ಬುಕ್ಕು ಗೂಗಲ್ ಯಾವ ಬೇಡ, ಗೆಸ್ಟ್ ಐ ಡಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಾದಮೇಲೆ ಈ ಥರ ನೇಮ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಇದು ನೇಮ್ಸ್ದು ಇದೆಲ್ಲ ನೇಮ್ಸ್ ಎಲ್ಲ ಕೊಡ್ಕೋಬೇಕು ಆರಾಮಾಗಿ. ಅದು ತೋರಿಸುತ್ತೆ, ಅದು ತಗೊಳ್ಳಿ. ಇಲ್ಲಾಂದರೆ ನೀವೇ ಹಾಕ್ಕೊಳ್ಳಿ. ಒಂದೊಂದು ಬರುತ್ತೆ, ಒಂದೊಂದು ಬರೋಲ್ಲ ಏನು ಮಾಡೋಕ್ಕಾಗಲ್ಲ. ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಫ್ರೀ ಫೈರ್ ಮ್ಯಾಕ್ಸ್ ಡಿಲೀಟ್ ಮಾಡಿರ್ಬೇಕು ಆರಾಮಾಗಿ ಒಂದು 200 MB ಎಲ್ಲ ಫುಲ್ ಮುಗಿಸ್ಕೋಬೋದು. ನಿಮ್ಮ ನೇಮ್ ಎಲ್ಲ ಕೊಡ್ಕೊಬಿಡಿ ಅಷ್ಟೇ. ಇನ್ನೇನು ಆಗಲಿಲ್ಲ ಅಂದರೆ ಚೇಂಜ್ ಮಾಡ್ಕೊತರ್ಬೇಕು ಏನು ಮಾಡೋಕ್ಕಲ್ಲ. ಕನ್ಫರ್ಮ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ. ಅದಾದಮೇಲೆ ಈ ಥರ ಬರುತ್ತೆ ಅಕೌಂಟ್ ಐ ಡಿ ಮತ್ತು ಲಾಕಿಡ್ ಅಂತ, ಇಲ್ಲಿ ವಿಸಿಟ್ ಅಂತ ಎಲ್ಲ ಇರುತ್ತೆ ಈ ಥರ. ಎಷ್ಟೇ ಸರಿ ಕ್ಲಿಕ್ ಮಾಡಿದ್ರೂ ಅದು ಬರಲ್ಲ ಅದನ್ನ ಇವಾಗ ಏನು ಮಾಡಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೋಬೇಕು ನಾವು. ಈ ಥರ ಬರ್ತಾನೆ ಇರುತ್ತೆ, ಅದು ಸ್ಕ್ರೀನ್ಶಾಟ್ ತಗೋಬೇಕು ಸ್ಕ್ರೀನ್ಶಾಟ್ ತಗೊಂಡಾದ್ಮೇಲೆ ಆ ಐ ಡಿ ಇರುತ್ತಲ್ಲ, ಅದನ್ನ ಗ್ರೂಮಲ್ಲಿ ಸ್ಕ್ಯಾನಿಗೆ ಹೋಗ್ಬಿಟ್ಟು ಆ ಐ ಡಿನ ಹಾಕಿ. ಐ ಡಿನ ಕಾಪಿ ಕರೆಕ್ಟಾಗಿ ಕಾಪಿ ಮಾಡ್ಕೊಬಿಡಿ ಐ ಡಿನ. ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಅನ್ಲಾಕ್ FF ಬೇಟಾ ಅಂತ ಬರುತ್ತೆ ಇಲ್ಲ ಅನ್ಲಾಕ್ ಸರ್ವರ್ ಅಂತ ಹೊಡೆದ್ರು ಏನಾಗಲ್ಲ. ಇವಾಗ ಫಸ್ಟ್ ಅನ್ಲಾಕ್ ಸರ್ವರ್ ಬೇಟಾ ಅಕೌಂಟ್ ಅಂತ ಇರುತ್ತಲ್ಲ, ಏನು ಹೊಡೆದ್ರು ಇವಾಗಿಲ್ಲ. ವೆರಿಫೈಯಿಂಗ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಅನ್ಲಾಕ್ ವಿತೌಟ್ ಡಿಸ್ಕಾರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದೇ ಥರ ಬರುತ್ತಲ್ಲ, ಕ್ಯಾನ್ಸಲ್ ಮಾಡ್ಕೊಬನ್ನಿ ಇಲ್ಲಿ ರೈಟ್ ಸೈಡಿಗೆ. ಇವಾಗ UID ಅಲ್ಲಿ ಕಾಪಿ ಮಾಡ್ಕೊಂಡಿದ್ರಲ್ಲ, ಅದನ್ನ ಪೇಸ್ಟ್ ಮಾಡಿ. ಅನ್ಲಾಕ್ ವಿತೌಟ್ ಡಿಸ್ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಈ ಥರ 3 ಟಿಪ್ಸ್ ಬರುತ್ತೆ ಸ್ಟೆಪ್ಸು. ಅದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಹಿಂಗೆ ಕ್ಯಾನ್ಸಲ್ ಒತ್ತಿ ರೈಟ್ ಸೈಡಿಗೆ. ಮತ್ತೆ ಆ ಥರ ಮಾಡಿ. 30% ಪಾಯಿಂಟ್ ಸಿಗುತ್ತೆ ಅನಿಸುತ್ತೆ ಇದ್ರಾಗೆ. ಈ ಥರನೇ ಮಾಡಿ ಆಮೇಲೆ ನೀವು ಫ್ರೀ ಫೈರ್ ಡೌನ್ಲೋಡ್ ಮಾಡ್ಕೊತೀರಲ್ಲ, ಆಮೇಲೆ ಅದ್ರಾಗೆಲ್ಲ ಇಲ್ಲಾಂದ್ರೆ ಪ್ರಾಕ್ಸಿ ಸರ್ವರ್ ಡೌನ್ಲೋಡ್ ಮಾಡ್ಕೊತೀರಲ್ಲ, ಅದ್ರಾಗೆ ನೀವು ಈ ಥರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಗೂಗಲ್ದವೆಲ್ಲ ಅಕೌಂಟು ಅದು ಡೌನ್ಲೋಡ್ ಆದಮೇಲೆ ಫ್ರೀ ಫೈರಿಗೆ ಬಂದುಬಿಡಿ ಬಂದಾದಮೇಲೆ ನಿಮಗೆ ಗೊತ್ತಿದ್ದೇ ಅದು ಓಪನ್ ಆಗೇ ಆಗುತ್ತೆ. ಅದು ಓಪನ್ ಆಯಿತು ಇಷ್ಟೇ, ಏನಿಲ್ಲ ಫಸ್ಟು ನೀವು ಫ್ರೀ ಫೈರ್ ಡಿಲೀಟ್ ಮಾಡಿರಬೇಕು. ಇದ್ರಾಗೆ ಫ್ರೀ ಫೈರ್ ಡಿಲೀಟ್ ಮಾಡಿರ್ಬೇಕು ಏನಿಲ್ಲ ಅಂದರೆ ಫ್ರೀ ಫೈರ್ ಮ್ಯಾಕ್ಸ್ ಡಿಲೀಟ್ ಮಾಡಿರಬೇಕು. ಬೇಕಂದರೆ ನೀವು ಫ್ರೀ ಫೈರ್ ಸಿಗುತ್ತಲ್ಲ ಮಾಮೂಲಿ ಫಸ್ಟ್ ಇತ್ತಲ್ಲ 2020ರಾಗೆ, ಆ ಫ್ರೀ ಫೈರ್ ಡೌನ್ಲೋಡ್ ಮಾಡ್ಕೊಂಡು ಆಡ್ಬೋದು. ಫ್ರೀ ಫೈರ್ ಮ್ಯಾಕ್ಸ್ ಇರಬಾರ್ದು ಈ ಗೇಮ್ ಆಡೋಕ್ಕೆ. ಆಮೇಲೆ ನೀವೆಲ್ಲ ಇದ್ರಾಗ ಗಿಫ್ಟ್ ಏನೋ ಕಳ್ಸ್ಕೊಳಕ್ಕಾಗಲ್ಲ ಗಿಫ್ಟು ಮತ್ತು ಗೇಮ್ ಆಡೋಕ್ಕಾಗಲ್ಲ.
ಬರೀ ತೋರಿಸ್ಬೋದು ಅಷ್ಟೇ ಬೈಸ. ಗೇಮ್ ಆಡಿದ್ರೆ ಬ್ಯಾನ್ ಆಗುತ್ತೆ ID, ಮತ್ತೆ ಆ ಥರನೇ ಮಾಡಿ ಅಷ್ಟೇ. ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಹೊಡೀರಿ. ನಾನು ನಿಮ್ಮ ಕನ್ನಡಿಗ ಗೇಮಿಂಗ್ ಬಾಯ್ಸ್.